ಬಣ್ಣದ ಲೋಕವಾದ ನೆಲಮಂಗಲ 2,000ಕ್ಕೂ ಹೆಚ್ಚು ಮಹಿಳೆಯರಿಂದ ರಂಗೋಲಿ ವೈಭವ. ನೆಲಮಂಗಲ ಕ್ಷೇತ್ರದಲ್ಲಿ ಈಗ ಹಬ್ಬದ ವಾತಾವರಣ. ಶಾಸಕ ಎನ್ ಶ್ರೀನಿವಾಸ್ ಅವರ ಸಾರಥ್ಯದಲ್ಲಿ ನಡೆಯುತ್ತಿರುವ ನೆಲಮಂಗಲ ಉತ್ಸವ ಈಗ ಹಳ್ಳಿಗೂ ತಲುಪಿದೆ. ಗೊಲ್ಲಹಳ್ಳಿಯಲ್ಲಿ ನಡೆದ ಬೃಹತ್ ರಂಗೋಲಿ ಸ್ಪರ್ಧೆಯಲ್ಲಿ ಸಾವಿರಾರು ಮಹಿಳೆಯರು ಪಾಲ್ಗೊಂಡು ಕಲಾ ನೈಪುಣ್ಯತೆ ಪ್ರದರ್ಶಿಸಿದ್ದಾರೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಚುಕ್ಕೆ ಚುಕ್ಕೆ ಸೇರಿ ಸೇರಿ ಎಲ್ಲೋ ಎಲ್ಲೋ ಕೂಡಿ ದಾರಿ ನೂರಾರು ತಿರುವಿಂದ ಏನೇನು ಅನುಬಂಧ ಈ ಬಾಳೊಂದು ಆದೇವರ ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ. ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಣ್ಣಗಳ ಹಬ್ಬವೇ ಏರ್ಪಟ್ಟಂತಿತ್ತು. ಮನೆಯ ಅಂಗಳಕ್ಕೆ ಸೀಮಿತವಾಗಿದ್ದ ರಂಗೋಲಿ ಕಲೆಗೆ ಈಗ ದೊಡ್ಡ ವೇದಿಕೆ ಸಿಕ್ಕಿದೆ. ಶಾಸಕ ಎನ್ ಶ್ರೀನಿವಾಸ್ ಅವರ ಕನಸಿನ ನೆಲಮಂಗಲ ಉತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ರಂಗೋಲಿ ಸ್ಪರ್ಧೆ ಜನಮನ ಗೆದ್ದಿದೆ. ಸುಮಾರು 2,000ಕ್ಕೂ ಹೆಚ್ಚು ಮಹಿಳೆಯರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಸೃಜನಶೀಲತೆಯನ್ನ ಅನಾವರಣಗೊಳಿಸಿದರು. ಇಲ್ಲಿ ಬರೀ ರಂಗೋಲಿಗಳಷ್ಟೇ ಇರಲಿಲ್ಲ, ಬದಲಿಗೆ ಒಂದು ಸಂದೇಶವಿತ್ತು. ಜಾನಪದ ಕಲೆ, ಪರಿಸರ ಕಾಳಜಿ, ಶಿವಲಿಂಗದ ಆಕೃತಿ ಹಾಗೂ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರಗಳು ರಂಗೋಲಿಯಲ್ಲಿ ಮರುಜೀವ ಪಡೆದಿದ್ದವು. ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತಾದ ರಂಗೋಲಿಗಳು ಎಲ್ಲರ ಗಮನ ಸೆಳೆದವು. ರಂಗೋಲಿ ಎನ್ನುವುದು ಕೇವಲ ಬಣ್ಣದ ಚಿತ್ತಾರವಲ್ಲ, ಅದು ನಮ್ಮ ಸಂಸ್ಕೃತಿಯ ಪವಿತ್ರ ಅಂಗ. ಮಹಿಳೆಯರ ಪ್ರತಿಭೆಯನ್ನ ಜಗತ್ತಿಗೆ ಪರಿಚಯಿಸುವುದೇ ಈ ಉತ್ಸವದ ಗುರಿ. ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ಈ ಸ್ಪರ್ಧೆಯನ್ನ ವಿಸ್ತರಿಸಲಾಗುವುದು. ಕ್ಷೇತ್ರದ ಜನರ ಋಣ ತೀರಿಸಲು ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತೇವೆ ಎಂದು ಶಾಸಕ ಎನ್ ಶ್ರೀನಿವಾಸ್ ತಿಳಿಸಿದರು. ಜನತೆಗೆ, ವಿಶೇಷವಾಗಿ ಮಹಿಳಾ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನೆಲಮಂಗಲ ಉತ್ಸವ ಅಂತ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೇನೆ. ನೆಲಮಂಗಲ ಉತ್ಸವ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ 4,500 ಜನ ವಿದ್ಯಾರ್ಥಿಗಳಿಗಾಗಲೇ 75 ಅಂಕಗಳನ್ನು ಪಡೆದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿನಿಯರಿಗೆ ಫೆಬ್ರವರಿ 14ನೇ ತಾರೀಕು ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಸನ್ಮಾನಿಸ್ತಕ್ಕಂಥ ಕೆಲಸ ಆಗಿತ್ತು. ಇವತ್ತಿಂದ ತಮ್ಮ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿಯಿಂದ ಎಲ್ಲ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದು. ಅದರಂತೆ ನಿಮ್ಮ ಗ್ರಾಮದಲ್ಲಿ 275 ಜನ ಗೌರವಾನ್ವಿತ ಮಹಿಳೆಯರು ಇವತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮಲ್ಲಿರ್ತಕ್ಕಂಥ ಕಲೆಯನ್ನು ಪ್ರದರ್ಶನ ಮಾಡಿದ್ದೀರಾ. ಅದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಎಂ ನಾರಾಯಣ ಗೌಡ, ನಗರಸಭೆ ಅಧ್ಯಕ್ಷ ಎನ್ ಗಣೇಶ್, ಉಪಾಧ್ಯಕ್ಷ ಆನಂದ್, ಟಿಎಪಿಸಿಎಂಸಿ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ಕಸಬಾ ಬ್ಲಾಕ್ ಅಧ್ಯಕ್ಷ ಮಂಜುನಾಥ್, ಕಾಂಗ್ರೆಸ್ ಮುಖಂಡರಾದ ಕೆಕೆ ಕೃಷ್ಣಪ್ಪ, ಚಿಕ್ಕಹನುಮೇಗೌಡ, ಡಾಬಾ ರಾಜಣ್ಣ, ಮುನಿರಾಜು, ಹ್ಯಾಡಾಳ್ ಕಿರಣ್, ಮಂಜುನಾಥ್, ಬಿಕೆ ಮುನಿರಾಜ್, ನಾರಾಯಣಸ್ವಾಮಿ, ಸಿಎಂ ಗೌಡ, ಎಸ್ಎಸ್ಟಿ ಚಿಕ್ಕಣ್ಣ, ಭೂಸಂದ್ರ ಚಿಕ್ಕಣ್ಣಸ್ವಾಮಿ, ಮೈಲನಹಳ್ಳಿ ಪ್ರಶಾಂತ್, ಕಾಚನಹಳ್ಳಿ ಮನು, ಸ್ಥಳೀಯ ಮುಖಂಡರು, ಗ್ರಾಮಸ್ಥರು ಹಾಗೂ ಮಹಿಳೆಯರು ಭಾಗವಹಿಸಿದ್ದರು. ಹೌದು, ಕಲೆ ಮತ್ತು ಸಂಸ್ಕೃತಿಯನ್ನ ಉಳಿಸುವ ಇಂತಹ ಪ್ರಯತ್ನಗಳು ನಿಜಕ್ಕೂ ಶ್ಲಾಘನೀಯ. ಮುಂದಿನ ದಿನಗಳಲ್ಲಿ ನೆಲಮಂಗಲದ ಇತರೆ ಭಾಗಗಳಲ್ಲೂ ಈ ರಂಗೋಲಿ ರಂಗು ಮುಂದುವರಿಯಲಿದೆ.